ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ತುಳಸಿ ಭಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಿಂಪಲ್ಲಾಗಿ ಒಂದು ತಿಳಿಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನು ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಹಾಗೆ 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಕುದೀತಾ ಇದೆ. ಮುಳುಗುವಷ್ಟು ನೀರು ಹಾಕಿದರೆ ಸಾಕು, ಬೇಳೆ ಬೇಯೋಷ್ಟು ನೀರು ಹಾಕಿದರೆ ಸಾಕು. ಜಾಸ್ತಿ ಹಾಕಿದರೆ ವಿಷಲ್ ಬರಬೇಕಾದ್ರೆ ನೀರೆಲ್ಲ ಹೊರಗಡೆ ಬಂದುಬಿಡುತ್ತೆ. ಹಾಗಾಗಿ ನೋಡಿ, ಈಗ ಲಿಡ್ಡನ್ನು ಮುಚ್ಚೋಣ. ಲಿಡ್ಡನ್ನು ಮುಚ್ಚಿ 3 ವಿಷಲ್ ಬರೆಸಿದ್ರೆ ಸಾಕು. ನೋಡಿ, ಇವಾಗ 3 ವಿಷಲ್ ಬಂದಿದೆ ಆಲ್ರೆಡಿ. ಇವಾಗ ಕಾಯಿ ಹಾಲಿಗೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಹಾಲು ಹಾಕೋದ್ರಿಂದ ತಿಳಿ ಸಾರು ತುಂಬಾ ರುಚಿಯಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಾಯಿ ಹಾಲನ್ನು ಹಾಕ್ಕೊಳ್ತೀನಿ. ಮೊದಲನೇದಾಗಿ ಹಸಿಕಾಯಿ ಇಲ್ಲ, ಹಾಗಾಗಿ ಸ್ವಲ್ಪ ಒಣಕಾಯಿ ಇತ್ತು, ಅದನ್ನೇ ಸ್ವಲ್ಪ ಹಾಕ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಕಾಯಿ ಪುಡಿ ಆಗಿದೆ. ಈಗ ಸ್ವಲ್ಪ ನಾನು ನೀರನ್ನು ಬೆರೆಸಿ ಮತ್ತು ಕಾಯಿ ಹಾಲನ್ನು ಮಾಡ್ಕೊಳ್ತೀನಿ. ನೋಡಿ, ಕಾಯಿ ಹಾಲು ರೆಡಿಯಾಗಿದೆ. ಈಗ ನೋಡಿ, ವಿಷಲ್ ಕೂಡ ಬಂದಿತ್ತು, ತಣ್ಣಗಾಗಿತ್ತು. ಈಗ ನೋಡಿ, ಆ ಟೊಮೆಟೊ ಸಿಪ್ಪೆ ಸಮೇತ ಹಾಕಿದ್ನಲ್ವ, ಹಾಗಾಗಿ ಈಗ ಟೊಮೆಟೊನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದರದ್ದು ಇವಾಗ ಸಿಪ್ಪೆ ಎಲ್ಲ ಬಿಡಿಸೋಣ. ಈಗ ಬೇಳೆನೂ ಅಷ್ಟೇ ಚೆನ್ನಾಗಿ ಬೆಂದಿದೆ, ನೋಡಿ ಎಷ್ಟು ಬೇಯಬೇಕು. ಈಗ ನಿಧಾನವಾಗಿ ಸಿಪ್ಪೆ ಏನಿದೆ ಅದನ್ನು ಕ್ಲೀನಾಗಿ ಬಿಡಿಸ್ಕೋಬೇಕು. ನೋಡಿ, ಯಾವ ರೀತಿ ನಾನು ಬಿಡಿಸ್ಕೊಳ್ತಾ ಇದ್ದೀನಲ್ವ, ಆ ರೀತಿ ನಿಧಾನವಾಗಿ ಬಿಡಿಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ. ಕಂಪ್ಲೀಟಾಗಿ ಪೂರ್ತಿ ನಾನು ತೊಳೆದು ಹಾಕ್ಕೊಂಡಿದ್ದೆ, ಹಾಗಾಗಿ ಈಗ ನೋಡಿ ಕಂಪ್ಲೀಟಾಗಿ ತೆಗೆದಿದ್ದೀನಿ. ಇದನ್ನೆಲ್ಲ ಕೈಯಲ್ಲೇ ಕಿವುಚಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದನ್ನೆಲ್ಲ ಬೆಂದಿರೋ ಬೇಳೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನೀಗ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು ತುಂಡಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದೆ ಅಲ್ವಾ, ಸೊ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ ನಮ್ಮ ಕಡೆ ಜೀರಿಗೆ ಮೆಣಸನ್ನು ಜಾಸ್ತಿ ಬಳಸ್ತೀವಿ, ಹಾಗಾಗಿ ಜೀರಿಗೆ ಮೆಣಸಿನ ಪುಡಿಯನ್ನು ಖಾರಕ್ಕೆ ಒಂದು ಅರ್ಧ ಚಮಚ ಅಷ್ಟು ಹಾಕ್ಕೊಳ್ತೀನಿ. ಆಮೇಲೆ ಈಗ ಮಾಡಿಟ್ಟಿದ್ನಲ್ವ ಕಾಯಿ ಹಾಲನ್ನು ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ನೋಡಿ, ಈ ಕನ್ಸಿಸ್ಟೆನ್ಸಿ ಸಾಕು. ಇನ್ನೂ ಸ್ವಲ್ಪ ನೀರು ಬೇಕಂದರೆ ಬೆರೆಸ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಈಗ ನೋಡಿ, ಮರಳಾಗಿ ಇದೆಯಲ್ಲ ತುಪ್ಪ, ಇದು ಮನೆಯಲ್ಲೇ ಆಗಿರೋ ತುಪ್ಪ. ನೋಡಿ, ನಾವೇ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ತುಪ್ಪದಲ್ಲಿ ಸಾರಿಗೆ ಒಗ್ಗರಣೆ ಮಾಡಿದರೆ ತುಂಬಾ ರುಚಿಯಾಗುತ್ತೆ. ಹಾಗಾಗಿ ನಾವು ಪ್ರತಿ ಸರಿನೂ ತುಪ್ಪದ ಒಗ್ಗರಣೆನೇ ಮಾಡೋದು ಸಾರಿಗೆ. ತುಪ್ಪ ಕಾಯ್ತಿದೆ. ಕಾದಿದ ತಕ್ಷಣ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಚಟ ನಾವು ಸ್ವಲ್ಪ ನಾವು ಹಿಂಗನ್ನು ಹಾಕ್ಕೋಬೇಕು. ನಾನು ಹಿಂಗನ್ನು ಹಾಕ್ಕೊಂಡೆ. ಈಗ ಒಗ್ಗರಣೆ ಹಾಕಿದೆ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋಕ್ಕೆ.